ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ದಿನ ನಾನು ಹೊಸ ಹೊರಳು ಕಲ್ಲನ್ನು ಪಳಗಿಸೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೊರಳು ಕಲ್ಲು ಮಹಾಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಮನೆಯಲ್ಲಿ ಇರಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ. ನನಗೂ ತುಂಬ ದಿನದಿಂದ ಆಸೆ ಇತ್ತು. ಸೊ ಹಾಗಾಗಿ ನಾನು ಶ್ರಾವಣ ಶುಕ್ರವಾರದ ದಿನ ಇದರ ಪೂಜೆಯನ್ನು ಮಾಡಿ ಶುರು ಮಾಡೋಣ ಅಂತ ಇವತ್ತಿನ ದಿನವೇ ನಾನು ಶುರು ಮಾಡಿದ್ದೀನಿ. ನೋಡಿ, ನಾವು ತೊಗೊಂಬಂದಿದ್ದ ದಿನ ಯಾವ ಕಲ್ಲರ್ ಇರುತ್ತೆ ಅಂತ, ಈ ರೀತಿ ಇರೋ ಹೊರಳು ಕಲ್ಲನ್ನು ಈ ರೀತಿಯಾಗಿ ಹೇಗೆ ಪಳಗಿಸ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ವಿಡಿಯೋದಲ್ಲಿ ಇವತ್ತಿನ ದಿನ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಹೊರಳು ಕಲ್ಲನ್ನು ತೆಗೆದುಕೊಂಬಂದಿದ್ದೆ. ನೋಡಿ, ತಂದಿದ್ದ ದಿನ ಹೇಗಿರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಧೂಳೆಲ್ಲ ಇರುತ್ತೆ. ಮೊದಲಿಗೆ ಇದನ್ನು ಒಂದು 3ರಿಂದ 4 ಸರಿ ಚೆನ್ನಾಗಿ ಈ ರೀತಿಯಾಗಿ ತೊಳೆದುಕೊಳ್ಳೋಣ. ಈ ರೀತಿಯಾಗಿ ತೊಳೆದ ನಂತರ 1 ಲೋಟ ಅಕ್ಕಿಯನ್ನು ನಾನು ನೆನೆಸಿ ಇಟ್ಟಿದ್ದೆ. ಮೊದಲಿಗೆ ಅಕ್ಕಿಯನ್ನು ಹಾಕಿ ರುಬ್ಕೊಂಡ್ರೆ ಆ ರುಬ್ಬಿರೋ ಅಂಥ ಹಿಟ್ಟನ್ನು ನಾವು ಯೂಸ್ ಮಾಡೋದಕ್ಕಲ್ಲ, ಜಸ್ಟ್ ಇದನ್ನು ಪಳಗಿಸ್ಕೊಳ್ಳೋದಕ್ಕೆ ಮಾಡ್ತಿದ್ದೀವಲ್ಲ. ಹಾಗಾಗಿ ನೋಡಿ, 1 ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ನೆನೆಸಿಟ್ಕೊಳ್ಳಿ. ಈಗ ಇದನ್ನು 4 ಸರಿ ತೊಳೆದ ನಂತರ ಹೊರಳು ಕಲ್ಲನ್ನು ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಹಾಕಿ ರುಬ್ಕೊಳ್ಳಿ. ಈ ರೀತಿ ನಾವು ಹೊರಳು ಕಲ್ಲು ಇಟ್ಕೊಂಡು ಎಲ್ಲ ರುಬ್ಬಿ ಮಾಡೋದ್ರಿಂದ ನಮ್ಮ ಕೈಗಳಿಗೂ ಸಹ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಹಾಗೆಯೇ ಇದರಲ್ಲಿ ರುಬ್ಬಿ ಮಾಡಿರೋ ಅಡುಗೆಗಳು ಸಹ ತುಂಬ ಟೇಸ್ಟಿಯಾಗಿರ್ತವೆ. ಈಗ ರುಬ್ಬಿರೋದನ್ನು ಹಿಟ್ಟನ್ನು ಪಕ್ಕಕ್ಕೆ ತೆಗೆದುಕೊಳ್ಳೋಣ. ಈಗ ಇನ್ನೂ ಸ್ವಲ್ಪ ಹಿಟ್ಟೆಲ್ಲ ನಿಮಗೆ ಕಾಣಿಸ್ತಿದೆ. ಆ ಹಿಟ್ಟು ಹಾಗೆ ಇರಲಿ. ಈಗ ಸ್ವಲ್ಪ ತೆಂಗಿನ ನಾರನ್ನು ತೆಗೆದುಕೊಳ್ಳಿ. ಒಂದು ವೇಳೆ ತೆಂಗಿನ ನಾರಿಲ್ಲ ಅಂದರೆ ಸ್ಕ್ರಬ್ಬರ್ ಯೂಸ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಇದನ್ನೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಿ ಇದನ್ನು ತೊಳೆದುಕೊಳ್ಳಿ. ಈಗ ರುಬ್ಬೋ ಕಲ್ಲನ್ನು ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ತೆಂಗಿನ ನಾರಿಂದನೇ ಚೆನ್ನಾಗಿ ಈ ರೀತಿ ಉಜ್ಜೋದ್ರಿಂದ ಚೆನ್ನಾಗಿ ಪಳಗುತ್ತೆ ಇದು. ಈಗ ಈ ರೀತಿ ಉಜ್ಕೊಂಡ್ಮೇಲೆ ಪುನಃ ನೀರನ್ನು ಹಾಕಿ ಒಂದು 3ರಿಂದ 4 ಸರಿನೇ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ತುಂಬ ಧೂಳೆಲ್ಲ ಇರುತ್ತೆ. ಹಾಗಾಗಿ ನಾವು ತೊಳೆದಾಗ ಮಾತ್ರ ಈ ರೀತಿ ಕಪ್ಪಾಗ್ತಿರುತ್ತೆ, ಪುನಃ ಅದು ಬಿಳಿ ಆಗುತ್ತೆ. ಈಗ ಇನ್ನೂ ಒಂದು ಸರಿ ಚೆನ್ನಾಗಿ ತೊಳೆದ್ಮೇಲೆ ತೆಂಗಿನ ನಾರಿಂದ ಇನ್ನೂ ಒಂದು ಸರಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಈ ರೀತಿ ಕ್ಲೀನ್ ಆದಮೇಲೆ ಇದನ್ನು ಪಕ್ಕಕ್ಕಿಡಿ. ನಾನು ಇದ್ರ ಹೊಟ್ಟಿಗೆ ಚಿಕ್ಕದೊಂದು ಹೊಣಿಕೆಯನ್ನು ಸಹ ತೆಗೆದುಕೊಂಡಿದ್ದೀನಿ, ಚಿಕ್ಕದು. ಅದನ್ನು ಸಹ ತೊಳಿತಾ ಇದ್ದೀನಿ. ಈ ರೀತಿ ತೊಳೆದ ನಂತರ ಪಕ್ಕಕ್ಕಿಟ್ಬಿಡಿ. ಒಂದು 2ರಿಂದ 3 ಅವರ್ ಅದನ್ನು ಚೆನ್ನಾಗಿ ಒಣಗಲಿಕ್ಕೆ ಪಕ್ಕಕ್ಕಿಟ್ಬಿಡಿ. ಈಗ ಕಲರ್ ಮಾತ್ರ ಹೀಗಿದೆ ಅಷ್ಟೇ. ಅದು ಸ್ವಲ್ಪ ಆರಿದ ಮೇಲೆ ಪುನಃ ಅದು ಬಿಳಿ ಆಗುತ್ತೆ. ಆ ಬಿಳಿ ಆಗದಿರೇ ನಾವು ಹೇಗೆ ಪಳಗಿಸ್ಕೊಳ್ಳೋದು ಅನ್ನೋದೇ ಇಲ್ಲಿ ಸೀಕ್ರೆಟ್. ಈಗ ನೋಡಿ, ಆರಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಪುನಃ ಅದೇ ರೀತಿ ಇದೆ. ಈಗ ನಾನು ಇದಕ್ಕೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೀನಿ. ನೀವು ಅಡುಗೆಗೆ ಯೂಸ್ ಮಾಡೋ ಎಣ್ಣೆ ಆದರೂ ಉಪಯೋಗಿಸ್ಕೋಬೋದು, ಅಥವಾ ತೆಂಗಿನ ಎಣ್ಣೆ ಆದರೂ ಉಪಯೋಗಿಸ್ಕೋಬೋದು. ಎಲ್ಲೂ ಗ್ಯಾಪ್ ಇಲ್ದಿರ ಸ್ವಲ್ಪನೂ ಈ ರೀತಿಯಾಗಿ ಎಣ್ಣೆಯನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾವು ಎಣ್ಣೆ ಹಾಕಿದ ತಕ್ಷಣ ಕಲರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ. ಇನ್ನು ಇದು ಬಿಳಿ ಅಂತೂ ಆಗೋದಿಲ್ಲ. ಈ ರೀತಿಯಾಗಿ ಸ್ವಲ್ಪನೂ ಗ್ಯಾಪ್ ಇರ್ದಿರ ಈ ರೀತಿ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ತುಂಬ ದಿನದ ಕನಸು ನನಗೂ ಹೊರಳು ಕಲ್ಲು ಅಂದರೆ ತುಂಬ ಇಷ್ಟ. ಇದರಲ್ಲಿ ಮಾಡೋ ಚಟ್ನಿಗಳು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸಹ ತೆಗೆದುಕೊಬಂದಿದ್ದು. ಇದಕ್ಕಿಂತ ಚಿಕ್ಕ ಸೈಜ್ ಒಂದಿತ್ತು ನನ್ನ ಹತ್ರ, ಬಟ್ ಅದರಲ್ಲಿ ಹೋಳಿಗೆಗೆ ವಡೆಗೆ ಎಲ್ಲ ರುಬ್ಬಲಿಕ್ಕೆ ಆಗೋದಿಲ್ಲ. ಇದರಲ್ಲಾದರೆ ನಾವು ಹೋಳಿಗೆ ಮಾಡೋವಾಗ ವಡೆ ಮಾಡೋವಾಗ ರುಬ್ಬೋದು. ಹೇಗಿದ್ದರೂ ಹಬ್ಬಗಳು ಬರ್ತಿದೆ, ವರಮಹಾಲಕ್ಷ್ಮಿ ಎಲ್ಲನೂ ಹೋಳಿಗೆಗಳೆಲ್ಲ ತುಂಬ ಜೋರಾಗಿರುತ್ತೆ. ಇದರಲ್ಲಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಸಣ್ಣದೊಂದು ಪೂಜೆ, ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಈ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಂಡು ಚಿಕ್ಕದೊಂದು ಪೂಜೆ ಮಾಡಿ ನೀವು ನಂತರ ಹೊರಳು ಕಲ್ಲನ್ನು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಹೊಸ ಹೊರಳು ಕಲ್ಲನ್ನು ನಾವು ಹೇಗೆ ಪಳಗಿಸ್ಕೋಬೇಕು ಅನ್ನೋದು ಈ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಇನ್ನು ನಿಮಗೆ ಅದು ಬಿಳಿ ಆಗೋದಿಲ್ಲ. ಈ ಒಂದು ಪಳಗಿಸುವ ವಿಧಾನ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.